ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಾತನಾಡ್ತಾ ಇರೋದು 1, 10, 19 ಮತ್ತು 28ರಂದು ಜನಿಸಿದ ವಿಶೇಷ ಜನರ 2026ರ ಸಂಖ್ಯಾಶಾಸ್ತ್ರ ಫಲಗಳ ಬಗ್ಗೆ. ಸೂರ್ಯನ ಆಳ್ವಿಕೆ ಇರುವ ಈ ಸಂಖ್ಯೆ 1 ಶಕ್ತಿಯ ಜನರಿಗೆ 2026 ವರ್ಷ ಯಾವ ರೀತಿಯ ಬದಲಾವಣೆ ತರುತ್ತೆ, ನಿಮ್ಮ ಜೀವನದ ಯಾವ ಬಾಗಿಲು ತೆರೆಯುತ್ತೆ, ಯಾವ ದಾರಿಗಳು ಸ್ಪಷ್ಟವಾಗುತ್ತೆ, ಯಾವ ಕಡೆಗಳಲ್ಲಿ ಗಮನ ಕೊಡಬೇಕು, ಯಾವುದು ನಿಮ್ಮ ಬೆಳವಣಿಗೆಗೆ ಕಾರಣವಾಗುತ್ತೆ ಎಂಬುದನ್ನು ಅತ್ಯಂತ ವಿವರವಾಗಿ ಯಾವುದೇ ಒಂದು ತಡೆ ಇಲ್ಲದೆ ನಾವು ನೋಡಲಿದ್ದೇವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ನೀವು ಯಾವತ್ತೂ ಮರಿಬೇಡಿ. ಸಂಖ್ಯೆ 1 ಜನರು ಅಂದರೆ ಸೂರ್ಯನ ಮಕ್ಕಳ ಅಂತ ಅರ್ಥ. ಪ್ರಕಾಶ, ಧೈರ್ಯ, ನಾಯಕತ್ವ, ಮನಸ್ಸು, ನಿರ್ಧಾರ ಶಕ್ತಿಯ ಜನರು. ಇವರು ಮಂತ್ರಿ ಸ್ಥಾನ, ಆ ಥರ ಪವರ್ಫುಲ್. ಇವರಿಗೆ ಬದುಕಿನಲ್ಲಿ ಯಾವಾಗಲೂ ಸರಳ ದಾರಿ ಬರೋದಿಲ್ಲ, ಆದರೆ ಬರುವ ಪ್ರತಿಯೊಂದು ಅವಕಾಶ ದೊಡ್ಡ ಮಟ್ಟಕ್ಕೆ ಕರೆದೊಯ್ಯುತ್ತೆ. 2026 ವರ್ಷ ನಿಮ್ಮಂತಹ ಸೂರ್ಯ ಶಕ್ತಿಯ ಜನರಿಗೆ ಸಂಪೂರ್ಣ ಹೊಸ ಏರಿಕೆ, ಹೊಸ ಬೆಳಕು, ಹೊಸ ದಾರಿಯ ವರ್ಷ. ಈ ವರ್ಷದಲ್ಲಿ ನಿಮ್ಮ ಬದುಕಿನ ಪ್ರತಿಯೊಂದು ವಿಭಾಗ, ಉದ್ಯೋಗ, ವ್ಯವಹಾರ, ಹಣ, ಕುಟುಂಬ, ಆರೋಗ್ಯ, ಪ್ರೀತಿ, ವಿವಾಹ, ಆಧ್ಯಾತ್ಮ ಎಲ್ಲವೂ ಪರಿವರ್ತನೆಯ ಹಂತದಲ್ಲಿರುತ್ತೆ. ಈಗ 2026ರ ಪ್ರಾರಂಭದಿಂದ ಅಂತ್ಯದವರೆಗಿನ ಪ್ರತಿಯೊಂದು ತಿಂಗಳು ನೀವು ಹೇಗೆ ಸಾಗ್ತಾ ಇದ್ದೀರಿ ಎಂಬುದನ್ನು ಬಹಳ ಆಳವಾಗಿ ನೋಡೋಣ. 2026 ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಗಟ್ಟಿಯಾದ ನಿರ್ಧಾರಗಳ ಸಮಯ. ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಬಾಕಿ ಇದ್ದ ನಾನು ಇದು ಮಾಡೋಣ, ಬಿಟ್ಬಿಡೋಣ, ಬದಲಾಯಿಸೋಣ ಎಂಬ ಈ ಗೊಂದಲ ಏನಿತ್ತು, ಈ ಎಲ್ಲ ಗೊಂದಲಗಳಿಗೆ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಇದು. ಈ ತಿಂಗಳಲ್ಲಿ ನೀವು ನಿಮ್ಮನ್ನು ನೀವು ಹೊಸದಾಗಿ ಅರಿತುಕೊಳ್ತೀರಾ. ಕೆಲಸದಲ್ಲಿ ನೀವು ಮುಂದಿನ 2 ವರ್ಷಗಳಲ್ಲಿ ಏನು ಸಾಧಿಸಲು ಬಯಸ್ತೀರಾ ಎಂಬುದು ಗುರಿ ಸ್ಪಷ್ಟವಾಗಿರುತ್ತೆ. ಜನವರಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಗರಿ ತಲುಪುತ್ತೆ, ಆದರೆ ಕೋಪವೂ ಹೆಚ್ಚಾಗುತ್ತೆ. ಮಾತಿನಲ್ಲಿ ಎಚ್ಚರಿಕೆ ತೋರ್ದಿದ್ರೆ ಮನೆಯವರು, ಸಹೋದ್ಯೋಗಿಗಳು ನಿಮ್ಮ ಮಾತಿನಿಂದ ಬೇಸರ ಪಡುವ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಫೆಬ್ರವರಿಯಲ್ಲಿ ಗ್ರಹ ಬಲ ನಿಮಗೆ ಅನುಕೂಲವಾಗಿರುತ್ತೆ. ಹೊಸ ಕೆಲಸ, ಹೊಸ ಯೋಜನೆ, ಹೊಸ ಹೂಡಿಕೆ ಇವು ಆರಂಭವಾಗಬಹುದು. ಈ ತಿಂಗಳಲ್ಲಿ ನಿಮ್ಮ ಬುದ್ಧಿವಂತಿಕೆಯ ಪರೀಕ್ಷೆ ನಡೆಯುತ್ತೆ. ನೀವು ಯಾರು ವಿರೋಧಿಸಿದ್ರೂ ನಾನು ಮಾಡ್ತೀನಿ ಎಂದರೆ ಮಾಡಿಬಿಡುವ ಶಕ್ತಿ ಹೊಳೆಯುತ್ತೆ. ಮಾರ್ಚಿನಲ್ಲಿ ಶುಭ ಶಕ್ತಿ ಸೂರ್ಯ ಮಂಗಳಕರ ಸಂಯೋಗದಿಂದ ಹೆಚ್ಚಾಗುತ್ತೆ. ನಿಮ್ಮಲ್ಲಿ ಅಸಾಮಾನ್ಯ ಧೈರ್ಯ ಬರುತ್ತೆ. ಕೆಲಸ ಬದಲಾಯಿಸಲು ಬಯಸಿದರೆ ಸೂಕ್ತ ಸಮಯ. ವ್ಯವಹಾರಿಗಳಿಗೆ ಹೊಸ ಗ್ರಾಹಕರು, ಹೊಸ ಆದಾಯದ ದಾರಿಗಳು, ಹೊಸ ಮಾರುಕಟ್ಟೆ ಯೋಗ. ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ, ಆದರೆ ಒತ್ತಡ, ನಿದ್ದೆ ಕೊರತೆ, ಕಣ್ಣಿನ ಒತ್ತಡ, ತಲೆನೋವು ಇವು ತಾತ್ಕಾಲಿಕವಾಗಿ ಕಾಣಬಹುದು. ಏಪ್ರಿಲ್ನಲ್ಲಿ ನಿಮ್ಮ ಜೀವನದಲ್ಲಿ ನಿರೀಕ್ಷೆಯೇ ಇರದ ವ್ಯಕ್ತಿಯೊಬ್ಬರಿಂದ ದೊಡ್ಡ ಸಹಾಯ ಸಿಗಬಹುದು. ಹಣಕಾಸಿನಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ನೀವು ಹೂಡಿಕೆ ಮಾಡಿದರೆ ತಿರುಗಿ ಬರುವ ಲಾಭ ಉತ್ತಮವಾಗಿರುತ್ತೆ. ಆದರೆ ಈ ತಿಂಗಳಲ್ಲಿ ಸ್ನೇಹಿತರಲ್ಲಿ ಒಬ್ಬರು ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವ ಸಾಧ್ಯತೆ ಇದೆ, ಆದರೆ ನೀವು ಶಾಂತವಾಗಿರೋದೇ ಉತ್ತಮ. ಮೇ ತಿಂಗಳು ಪ್ರವಾಸ, ಯಾತ್ರೆ, ಧಾರ್ಮಿಕ ಚಟುವಟಿಕೆಗಳಿಗೆ ಶುಭ. ವಿದೇಶದಿಂದ ಅವಕಾಶ ಹುಡುಕ್ತಾ ಇರುವವರಿಗೆ ಶುಭ ಸಂದೇಶ. ಮನೆಯವರೊಂದಿಗೆ ನೀವು ದೂರವಾಗಿದ್ದವರು ಮತ್ತೆ ಸಮೀಪವಾಗಿರುವ ಸಮಯ. ಜೂನ್ ತಿಂಗಳಲ್ಲಿ 2026 ಮೊದಲ ದೊಡ್ಡ ಯೋಗ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕೆರಿಯರ್ಗೆ ಬೂಸ್ಟ್, ನಿಮ್ಮ ಹಣಕ್ಕೆ ಚಲನೆ, ನಿಮ್ಮ ಗೌರವಕ್ಕೆ ಏರಿಕೆ. ನಿಮ್ಮ ಶತ್ರುಗಳು ಮಣಿತಾರೆ. ನಿಮ್ಮ ವಿರೋಧಿಗಳು ನಿಮಗೆ ಬಾಗಿಲು ತೆರೆದು ಮಾತನಾಡುವ ಒಂದು ಸಮಯ ಬರುತ್ತೆ. ಜುಲೈ ತಿಂಗಳು ಭೂಮಿ, ಮನೆ, ಆಸ್ತಿ ಇವೆಲ್ಲಕ್ಕೂ ಸಂಬಂಧಿಸಿದ ಒಂದು ದೊಡ್ಡ ನಿರ್ಧಾರಗಳ ಸಮಯ. ಮನೆಯವರ ಒತ್ತಡ, ಸಂಬಂಧಿಕರ ಮಾತು, ಹಣಕಾಸಿನ ಗೊಂದಲ ಇವು ಬರಬಹುದು, ಆದರೆ ಫಲ ಮರಳುವುದು ಮಾತ್ರ ಶುಭಕರ. ಆಗಸ್ಟ್ ತಿಂಗಳು ನಿಮ್ಮ ಜೀವನದ ಅಚ್ಚರಿಯ ತಿಂಗಳು. ನೀವು ಯೋಚಿಸದಿದ್ದ ಅವಕಾಶ, ನೀವು ನಿರೀಕ್ಷಿಸದ ಹಣ, ನೀವು ತಿಳಿದಿರದ ಒಬ್ಬ ವ್ಯಕ್ತಿ ನಿಮ್ಮ ಒಂದು ಜೀವನಕ್ಕೆ ಬಂದು ಬದಲಾವಣೆಯನ್ನ ತರ್ತಾರೆ.
ಈ ತಿಂಗಳಲ್ಲಿ ನಿಮ್ಮ ಧೈರ್ಯವನ್ನು ಪರೀಕ್ಷಿಸುವ ಸಂದರ್ಭಗಳು ಬರುತ್ತೆ. ರಾಹುವಿನ ಪರಿಣಾಮದಿಂದ ತಪ್ಪು ಮಾಹಿತಿ, ಗಾಸಿಪ್, ಕಪಟ ಫ್ರೆಂಡ್ಸ್ ತೊಂದರೆ ನೀಡುವ ಸಂಭವ ಇರುತ್ತೆ. ಸೆಪ್ಟೆಂಬರ್ನಲ್ಲಿ ನಿಮ್ಮ ಜೀವನದಲ್ಲಿ ಏರಿಗೆ ಗರಿ ತಲುಪುತ್ತೆ. ಉದ್ಯೋಗ ಬಯಸುತ್ತಿರುವವರಿಗೆ ಉತ್ತಮ ಸುದ್ದಿ. ಇನ್ನು ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ದೊಡ್ಡ ಕಾಂಟ್ರಾಕ್ಟು ಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತೆ. ಮನೆಯಲ್ಲಿ ಹೊಸ ಶುಭ ಕಾರ್ಯಗಳು ಏನಿದೆ ಅವೆಲ್ಲವೂ ನಡೆಯುತ್ತೆ. ವಾಹನ ಖರೀದಿ, ಭೂಮಿ, ಆಸ್ತಿ ಈ ಯೋಗಗಳು ಬಲವಾಗುತ್ತೆ. ಪ್ರೇಮ ಸಂಬಂಧದಲ್ಲಿ ಗಟ್ಟಿತನ, ಕೆಲವು ಕಡೆಗಳಲ್ಲಿ ಬೇರ್ಪಡೆ, ಮತ್ತೆ ಕೆಲವು ಕಡೆಗಳಲ್ಲಿ ಮದುವೆ ಮಾತುಗಳು ಶುರುವಾಗುತ್ತೆ. ಅಕ್ಟೋಬರ್ ತಿಂಗಳು ನಿಮ್ಮ ಶತ್ರುಗಳಿಗೆ ದಂಡನೆ, ನಿಮ್ಮ ಪರಿಶ್ರಮಕ್ಕೆ ಫಲ, ನಿಮ್ಮ ಮನೆಗೆ ಶಾಂತಿ ನೀಡುವ ಸಮಯ. ಈ ತಿಂಗಳಲ್ಲಿ ಆರೋಗ್ಯ ಉತ್ತಮವಾಗಿರುತ್ತೆ. ಆದರೆ ಹೊಟ್ಟೆ ಜೀರ್ಣ ಸಮಸ್ಯೆಗೆ ಒಂದು ಜಾಗ್ರತೆ ಅಗತ್ಯ ಇರುತ್ತೆ. ಇನ್ನು ನವೆಂಬರ್ ಮಂತಲ್ಲಿ ಹಣಕಾಸಿನ ಅತ್ಯಂತ ಬಲವಾದ ಚಲನೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏರಿಕೆ, ಸಾಲ ಕಡಿಮೆ ಆಗೋದು, ಬಾಕಿ ಇದ್ದ ಹಣ ವಾಪಸ್ ಸಿಗೋದು, ನಿಮ್ಮ ಕೆಲಸಕ್ಕೆ ಪ್ರಶಂಸೆ, ನೀವು ಮಾಡಿದ ಕೆಲಸಕ್ಕೆ ಅಧಿಕಾರಿಗಳಿಂದ ಮೆಚ್ಚುಗೆ, ಸಮಾಜದಲ್ಲಿ ಹೆಸರು, ಗೌರವ. ಡಿಸೆಂಬರ್ ತಿಂಗಳು 2026 ಅತ್ಯಂತ ಶುಭ ತಿಂಗಳು. ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತೆ. ನಿಮ್ಮ ಕನಸುಗಳೇನಿದೆ ಅದೆಲ್ಲ ಸಾಧಿಸೋದಕ್ಕೆ ಒಂದು ಅಂತಿಮ ಹಂತ ಇದು. ನಿಮ್ಮ ವೈಭವಕ್ಕೆ ಹೊಸ ಬೆಳಕು, ಮನೆಯ ವಾತಾವರಣದಲ್ಲಿ ಸೌಖ್ಯ, ಸಂತೋಷ, ಪ್ರೀತಿ, ಶಾಂತಿ. ದಂಪತಿಗಳಿಗೆ ಶುಭ, ಮಕ್ಕಳಿಗೆ ಯಶಸ್ಸು, ಕುಟುಂಬಕ್ಕೆ ಹೆಮ್ಮೆ. ಈಗ ಸಂಪೂರ್ಣ 2026 ನಿಷ್ಕರ್ಷ ಹೇಳೋದಾದರೆ 1/10/1928 ಜನಿಸಿದವರು ಈ ವರ್ಷದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾರೆ. ನೀವು ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಅಧ್ಯಾಯವನ್ನು ಆರಂಭ ಮಾಡ್ತೀರಾ. ನಿಮ್ಮ ಹಳೆಯ ನೋವು, ಗಾಯ, ತೊಂದರೆ, ಕಲಹ, ಅವಮಾನ ಆಲ್ ಎಂಡ್ ದಿಸ್ ಇಯರ್. ಜೀವನವನ್ನು ಬದಲಾಯಿಸುವ ಒಬ್ಬ ವ್ಯಕ್ತಿ, ಜೀವನವನ್ನು ಬದಲಾಯಿಸುವ ಒಬ್ಬ ಅವಕಾಶ, ಜೀವನವನ್ನು ಬದಲಾಯಿಸುವ ಒಂದು ಸಂಕೇತ 2026 ನಿಮಗೆ ನೀಡುತ್ತೆ. ಆದರೆ ಸೂರ್ಯಶಕ್ತಿಯ ಜನರಿಗೆ ಈ ವರ್ಷದಲ್ಲಿ ಕೆಲವು ಎಚ್ಚರಿಕೆಗಳು ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ. ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ, ಜಿದ್ದಾಟ ಬಿಡಿ, ಮಾತನ್ನು ಮೃದುವಾಗಿ ಮಾಡಿ, ಕುಟುಂಬದವರ ಸಲಹೆ ಕೇಳಿ, ಹಳೆಯ ಅಹಂಕಾರ ಬಿಟ್ಬಿಡಿ, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿ, ಹೊಟ್ಟೆ ಕಿಚ್ಚು ಪಡಬೇಡಿ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ನೀಡಿ. ಕೆಂಪು ಹೂವು, ಕೆಂಪು ಬಟ್ಟೆ, ಕೆಂಪು ಕಲ್ಲು ಇವುಗಳನ್ನು ಬಳಸೋದ್ರಿಂದ ಶುಭ ಹೆಚ್ಚಾಗುತ್ತೆ. ಮಂತ್ರ ಹೇಳೋದಾದರೆ ಓಂ ಹ್ರೀಂ ಸೂರ್ಯಾಯ ನಮಃ. ಈ ವರ್ಷದಲ್ಲಿ ನಿಮ್ಮ ರಕ್ಷಾ ಕವಚ ಇದಾಗಿರುತ್ತೆ. ಮಂಗಳವಾರ ಮತ್ತು ಭಾನುವಾರ ಉಪವಾಸ ಮಾಡಿದರೆ ನಿಮ್ಮ ಸಮಸ್ಯೆಗಳ 70% ಕಡಿಮೆ ಆಗುತ್ತೆ. ಇನ್ನು ಸಂಖ್ಯೆ 1 ಜನರೇ 2026 ನಿಮ್ಮ ವರ್ಷ, ನಿಮ್ಮ ಜಯತೀರದ ವರ್ಷ, ನಿಮ್ಮ ಕನಸುಗಳೊಂದಿಗೆ ಕರೆದೊಯ್ಯುವ ವರ್ಷ, ನಿಮ್ಮ ಬೆಳಕಿನ ವರ್ಷ, ನೀವು ತಲೆ ಎತ್ತುವ ವರ್ಷ. ಧೈರ್ಯದಿಂದ ನೀವು ಮುಂದೆ ನಡೆಯಿರಿ. ಸೂರ್ಯ ನಿಮ್ಮ ಜೊತೆಯಲ್ಲಿದ್ದಾನೆ. ಯಶಸ್ಸು ನಿಮ್ಮ ಹೆಸರನ್ನೇ ಬರೆಯಲು ಕಾಯ್ತಾ ಇದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದರಲ್ಲಿ ನೀವು ಯಾವ ಡೇಟಲ್ಲಿ ಹುಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದ್ರಿಂದ ಯಾರ್ಯಾರು ಈ ಡೇಟಲ್ಲಿ ಹುಟ್ಟಿದರೆ ಅವರಿಗೆಲ್ಲ ವಿಡಿಯೋ ರೀಚ್ ಆಗುತ್ತೆ. ಮತ್ತೆ ಇಂತಹ ವಿಡಿಯೋದೊಂದಿಗೆ ಸಿಗೋಣ ಎಂದು ಹಾರೈಸೋಣ. ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೆ ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.